ಹೇ ಹಾಯ್ ನಮಸ್ತೆ. ಈಗ ನಾವು ಹೋಗ್ತಿರೋಂಥ ಸ್ಥಳ ಅರಪ್ಪ ಹೋಬೆಸಿ, ಒಂದು ಸ್ಕೀಯಿಂಗ್ ಏರಿಯಾ ಕೊಲರೆಡೋ. ನಿನ್ನೆ ಲವ್ಲ್ಯಾಂಡ್ ಪಾಸ್ ನೋಡಿಕೊಂಡು ವಾಪಸ್ ಬರುವಾಗ ಇಲ್ಲಿಗೆ ಬಂದು ವಿಚಾರಿಸಿದ್ವಿ, ಆಲ್ರೆಡಿ ಸ್ಕೀಯಿಂಗ್ ಶುರುವಾಗಿದೆಯಾ ಇಲ್ಲ ಯಾವಾಗಿಂದ ಅಂತ. ನಾಳೆಯಿಂದನೇ ಸ್ಟಾರ್ಟ್, 8 ಗಂಟೆಗೆ ಬೆಳಗ್ಗೆ ಬನ್ನಿ ಅಂತ ತಿಳಿಸಿದರು. ಇದು ಅಕ್ಟೋಬರಿಂದ ಜೂನ್ವರೆಗೂ ಲಾಂಗ್ ಸೀಸನ್ ಇರುತ್ತೆ. ಬೆಳಗ್ಗೆ ಬೇಗ ಹೊರಡಬೇಕು ಅಂತ ರಾತ್ರಿನೇ ಪ್ರಾರ್ಥನಾ ಆರ್ಡರ್ ಮಾಡಿದ್ಲು. ಅದರಂತೆ ಹೊರಟ್ವಿ. ಮುಂಜಾನೆ ಪ್ರಶಾಂತವಾಗಿದೆ, ಸೂರ್ಯ ಹುಟ್ತಾ ಇದ್ದಾನೆ. ಈಗ ನಾವು ಫುಲ್ ಪ್ಯಾಕ್ ಆಗಿದ್ದೀವಿ, ವಾರ್ಮರ್ಸ್, ಗ್ಲೌಸ್, ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು. ರೀಚ್ ಆದ್ವಿ. ಈಗ ಪ್ರಾರ್ಥನಾ ಟಿಕೆಟ್ಸ್ ಕೌಂಟರ್ ಹತ್ರ ಎಲ್ಲ ಓಡಾಡ್ತಿದ್ಲು ವಿಚಾರಿಸ್ಕೊಂಡು. ನಾವು ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಬಂದಿದ್ರು ಕೈ ಕಾಲೆಲ್ಲ ಫ್ರೀಸ್ ಆಗೋಕ್ಕೆ ಶುರುವಾಯಿತು. ಇನ್ನೂ ಸ್ಪಾಟ್ಗೆ ಹೋಗಿಲ್ಲ, ಇಲ್ಲೇ ಹೀಗಾದರೆ ಅಲ್ಲಿ ಹೋದ್ಮೇಲೆ ಹೇಗೆ ಅಂದ್ಕೊಂಡು ಎಲ್ಲರೂ ನಾನು ಮಾಡೋದಿಲ್ಲ ಸ್ಕೀಯಿಂಗು, ನನಗೆ ಬೇಡ ಅಂತ ಶುರು ಮಾಡಿದ್ರು. ಅಷ್ಟರಲ್ಲಿ ಪ್ರಾರ್ಥನಾ ಹೀಟ್ ಪ್ಯಾಕೆಟ್ಸ್ನ ತಂದು ಕೊಟ್ಲು. ಎಲ್ಲರೂ ಅದನ್ನು ಹ್ಯಾಂಡ್ ಗ್ಲೌಸಲ್ಲಿ, ಶೂಸಲ್ಲಿ ಇಟ್ಕೊಂಡ್ವಿ. ಸ್ಕೀಯಿಂಗ್ ಬೇಡ ಅಂತ ಆಯ್ತಲ್ಲ, ಸರಿ ಜಿಪ್ ಲೈನ್ಗೆ ಹೋಗೋಣ ಅಂತ ತೀರ್ಮಾನ ಆಯಿತು. ನಾರ್ತ್ ಅಮೇರಿಕಾದಲ್ಲಿ ಇದೊಂದು ಫೇಮಸ್ ಸ್ಕೀಯಿಂಗ್ ರೆಸಾರ್ಟ್. ಆಗಲೇ ಎಷ್ಟು ಕ್ರೌಡ್ ಇದೆ. Now we're watching the Broncos take down the Cowboys by 3. ಇದರಲ್ಲಿ ಸ್ಕೀಯಿಂಗ್ ಮತ್ತು ಸ್ನೋ ಬೋರ್ಡ್ ಎರಡೂ ಇದೆ. ಈ ಕಡೆನೇ ಸಾಗಬೇಕು, ಸ್ವಲ್ಪ ಮುಂದಕ್ಕೆ ಜಿಪ್ ಲೈನ್ ಇದೆ. ಅವರು ಕೂಡ ಜಿಪ್ ಲೈನಲ್ಲಿ ಮೇಲಕ್ಕೆ ಬಂದು ಅಲ್ಲಿಂದ ಸ್ಕೀಯಿಂಗ್ ಮಾಡ್ಕೊಂಡು ಬಂದು ನೋಡ್ತಿದ್ದೀರಲ್ಲ ಈ ಎಂಡಲ್ಲಿ ಮತ್ತೆ ಜಾಯಿನ್ ಆಗ್ತಾರೆ ಕ್ಯೂನಲ್ಲಿ ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ. ಜಿಪ್ ಲೈನ್ ಹತ್ರ ಬಂದ್ವಿ. ಸೀಟ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಕುತ್ಕೊಂಡ್ಬಿಡ್ಬೇಕು, ಲೇಟ್ ಮಾಡೋಂಗಿಲ್ಲ. ಅಂದರೆ ಸೀಟ್ ಬರ್ತಾ ಇರುತ್ತೆ, ಕುತ್ಕೊಂಡಿದ್ದ ತಕ್ಷಣ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಮುಂದೆ ಸೇಫ್ಟಿಗೆ ಐರನ್ ಬಾರ್ ಇರುತ್ತಲ್ಲ ಕ್ಲೋಸ್ ಮಾಡ್ಕೊಳ್ಳೋದು, ಅದು ಹಾಕ್ಕೊಳ್ಳೇ ಇಲ್ಲ ನಾವು. ಕುತ್ಕೊಂಡಿದ್ದ ತಕ್ಷಣ ಮೂವ್ ಆಗಿಬಿಡ್ತಲ್ಲ, ಗೊತ್ತಾಗಲಿಲ್ಲ ಹಾಕ್ಕೋಬೇಕು ಇದೆಯಾ ಇಲ್ವಾ ನೋಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ನಾನು ಪ್ರಕಾಶ್ ಒಂದರಲ್ಲಿದ್ವಿ. ಇದೇನು ಮೊದಲಲ್ಲ, ಆದರೆ ನಾವು ಹೋಗಿದ್ದೆಲ್ಲ ಬ್ಯಾಸ್ಕೆಟ್ ಥರ ಇರುತ್ತೆ, ಕ್ಲೋಸ್ ಆಗಿರುತ್ತೆ, ಎಲ್ಲರೂ ಕುತ್ಕೊಂಡು ಮೇಲೆ ಸ್ಟಾರ್ಟ್ ಆಗುತ್ತೆ. ಇದು ಹಾಗಲ್ಲ, ಓಪನ್ ಬೇರೆ ಇದೆ. ನಾನಂತೂ ಅಂದ್ಕೊಂಡೇ ಬಂದೆ, ಸೇಫ್ಟಿಗೇನು ಮಾಡೇ ಇಲ್ವಲ್ಲ ಇವರು, ಜಾರದ್ರೆ ಅಂತ ಸ್ವಲ್ಪನೂ ಅಲಗಾಡದೆ ಕೂತಿದ್ದೆ. ಆದರೆ ಇತ್ತು, ಅದೆಲ್ಲ ಮಾಡದೇ ಇರ್ತಾರ, ನಾವೇ ನೋಡಿಲ್ಲ. ಆದರೆ ಬರ್ತಾ ಈ ತಪ್ಪು ಮಾತ್ರ ಮಾಡಲಿಲ್ಲಪ್ಪ ನಾನು. ಕುತ್ಕೊಂಡಿದ್ದ ತಕ್ಷಣ ಹಾಕ್ಕೊಂಡ್ಬಿಟ್ವಿ. ಸಣ್ಣದಾಗಿ ಬಿಸಿಲು ಶುರುವಾಗಿತ್ತು. ಕೈಕಾಲಲ್ಲಿ ಹೀಟ್ ಪ್ಯಾಕೆಟ್ಸ್ ಇದ್ದಿದ್ದರಿಂದ ಸ್ವಲ್ಪ ಚಳಿನೂ ಕಡಿಮೆ ಅನಿಸಿ ಸುತ್ತ ಪ್ರಕೃತಿನ ಗಮನಿಸೋದಕ್ಕೆ ಸಾಧ್ಯ ಆಯಿತು. ಜಿಪ್ ಲೈನ್ ಇಲ್ಲಿಗೆ ಎಂಡ್ ಆಯಿತು. ಸುಮಾರು 13,000 ಅಡಿ ಮೇಲೆ ಬಂದಿದ್ದೀವಿ. ಇವರು ಇಲ್ಲಿಂದ ಸ್ಕೀಯಿಂಗ್ ಮಾಡ್ತಾರೆ.
ನಮ್ದು ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಹೋಗೋಣ ಬನ್ನಿ. ತುಂಬ ವೆರೈಟೀಸ್ ಏನಿಲ್ಲ, 2-3 ಥರ ಇತ್ತು, ಅದನ್ನೇ ತಿಂದ್ವಿ. ಮತ್ತು ಇಲ್ಲಿ ಹೊರಗಡೆ ಬಿಸ್ತಿದೆಯಲ್ಲ, ಚೆನ್ನಾಗಿದೆ ಸೀನರೀಸ್ ಎಲ್ಲ ನೋಡಿಕೊಂಡು ಅಂತ ಹೊರಗಡೆನೇ ಕೂತ್ಕೊಂಡ್ವಿ. ಒಳಗಡೆನೂ ಕೂಡ ಜಾಗ ಇದೆ. ಎಲ್ಲರದ್ದು ಫೋಟೋ ಸೆಷನ್ ಕೂಡ ಆಯಿತು. ಮತ್ತು ಸ್ಕೀಯಿಂಗ್ ಮಾಡೋರ್ನೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಮತ್ತೆ ಜಿಪ್ ಲೈನ್ಗೆ ಕೆಳಗಡೆ ಹೋಗೋದಕ್ಕೆ ಹೊರಟ್ವಿ. ಮೇಲೆಲ್ಲ ಇರುತ್ತೆ. ಹಿಮಾಲಯನಿದೆ ನನ್ನ ಮಕ್ಕಳು. ನೆಕ್ಸ್ಟ್ 3 ಗಂಟೆಗೆ ಜಾರ್ಜ್ ಟೌನಲ್ಲಿರೋ ಲೂಪ್ ರೈಲ್ ರೋಡ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಓಪನ್ ಟ್ರೈನಲ್ಲಿ ನೇಚರ್, ವ್ಯೂಸ್, ಮೌಂಟೇನ್ಸ್ ಇವೆಲ್ಲ ನೋಡುವಂಥದ್ದು. ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ನೋಡ್ತೀರಂತೆ. ನನ್ನೆಲ್ಲ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸ್ತಿರೋ ನಿಮಗೆ ಧನ್ಯವಾದ. ಮತ್ತೆ ಸಿಕ್ಕೋಣ. ನಮಸ್ತೆ, ಬಾಯ್, ಸ್ಟೇ ಟ್ಯೂನ್ಡ್. ಈ ಕಡೆ ಮೇಲ್ಗಡೆ ಐರನ್ದು ಅಂದರೆ ಐರನ್ದು ಹಿಂಗೆ ಮೆಟಲ್ ಹಾಕೊಂತೀವಿ. 30 to 40% of the population has that problem.